ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಗೆ ಒಂದು ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಅಂದ್ರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ, ಮತ್ತೆ ತುಂಬಾ ಅಂದ್ರೆ ದೈವಿಕವಾಗಿ ಹೇಳ್ತಿದ್ದೀರಾ, ಮತ್ತೆ ಇಂಥ ಭಗವದ್ಗೀತೆ ನೀವು ಹೇಳ್ತಿರೋದು ನಮ್ಗೆಲ್ಲರಿಗೂ ಖುಷಿ ಅಂತ ಹೇಳ್ತೀರಾ. ಆದ್ರೆ ಎಲ್ಲರ ಪ್ರಶ್ನೆ ಏನಂತ ಹೇಳಿದ್ರೆ, ಅಥವಾ ಹೇಳುದೇನಂತ ಹೇಳಿದ್ರೆ, ನೀವು ತುಂಬಾ ಸ್ಪೀಡ್ ಹೇಳ್ತೀರಾ ಅಂತ ಹೇಳಿ. ಆಕ್ಚುಲಿ ನಾನು ಸ್ಲೋ ಆಗಿ ಮಾಡ್ತೇನೆ, ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಈಗ ನಾನು ಯಾವುದೇ ವಿಡಿಯೋ ನೋಡುವಾಗ ನಾನು ಅದನ್ನು ಸ್ಪೀಡ್ ಆಗಿ ಇಟ್ಟು ನೋಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಸಮಯ ಅನ್ನೋದು ಇರೋದಿಲ್ಲ. ಹಾಗಾಗಿ ತುಂಬಾ ಉದ್ದ ಆದ್ರೆ ಕೂಡ ಒಂದು ವಿಡಿಯೋ ತುಂಬಾ ಕೆಲವೊಂದ್ಸಲ 4-5 ನಿಮಿಷದ ಅನ್ನುವಾಗ ಇಷ್ಟು ಉದ್ದ ಯಾರು ಕೇಳ್ತಾರೆ ಅನ್ನೋ ಮನಸ್ಥಿತಿ ನಮ್ಮ ಈಗಿನ ಕಾಲದಲ್ಲಿ ಇದೆ. ಹಾಗಾಗಿ ನಾನು ಅದನ್ನು ಸ್ಪೀಡ್ ಎಡಿಟ್ ಮಾಡುವಾಗ ಅದನ್ನು ನಾನು ಸ್ಪೀಡ್ ಮಾಡ್ತಿದ್ದೀನಿ. ಹಾಗಾಗಿ ಅದರಿಂದ ಏನಾದ್ರೂ ನಿಮಗೆ ಅಂದ್ರೆ ಒಳ್ಳೇದಾಗ್ಲಿಲ್ಲ ಅಥವಾ ಸ್ಪೀಡ್ ಆಗಿದೆ ತುಂಬಾ ಅಂತ ಅನ್ಕೊಂಡ್ರೆ ನಾನು ಇನ್ಮುಂದೆ ಅದನ್ನು ಸರಿಯಾದ ರೀತಿಯಲ್ಲೇ ಮಾಡ್ತೇನೆ ಅಂತ ಹೇಳಿ. ಉದ್ದೇಶ ಇಷ್ಟೇ, ಅಂದ್ರೆ ಅದನ್ನ ಯಾರೋ ಅಷ್ಟು ಕೇಳುದಿಲ್ಲ. ಎಲ್ಲರಿಗೂ ಕೂಡ ಈ ಭಗವದ್ಗೀತೆಯ ಸಂದೇಶ ಮುಟ್ಬೇಕಾದಂತಹ ಅಥವಾ ಮುಟ್ಬೇಕ ಅನ್ನೋ ಪ್ರಯತ್ನ ಅಷ್ಟೇ ಅಲ್ಲದೆ ಅದೊಂದು ಆಶೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಾನು ಸ್ಪೀಡ್ ಯಾವುದನ್ನು ಹೇಳುದಿಲ್ಲ, ಹೊರತಾಗಿ ಮನಸ್ಥಿತಿಗಳು ಇರ್ತಾವಂತ ಹೇಳಿ ಒಂದೇ ಕಾರಣಕ್ಕೆ ನಾನು ಅದನ್ನು ಸ್ಪೀಡ್ ಆಗಿ ನಾನು ಎಡಿಟ್ ಮಾಡ್ತಾ ಇದ್ದೇನೆ ಅಷ್ಟೇ. ನಾವ್ ಎಷ್ಟೇ ಚೆನ್ನಾಗಿದ್ರು ನಾವು ನೆಮ್ಮದಿಯಾಗಿರ್ಬೇಕು, ಖುಷಿಯಿಂದ ಇರಬೇಕು. ಅಷ್ಟೇ ಅಲ್ಲದೆ ನಮ್ಮ ನಾವು ಮನಸ್ಸು ಹೇಳಿದಂತ ಕೇಳಬೇಕು ಅನ್ನುವಾಗ ನಮ್ಮ 5 ಇಂದ್ರಿಯಗಳು ನಮ್ಮನ್ನು ದಾರಿ ತಪ್ಪಿಸ್ಬಿಡ್ತದೆ. ಕಾಡು ಕುದುರೆ ತರ ನಮ್ಮ ಇಂದ್ರಿಯಗಳು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬರ್ತದೆ ಅಂತ ಹೇಳ್ಬೋದು. ಶ್ರೀಕೃಷ್ಣರ ಕಾಡು ಕುದುರೆಗೆ ಈ ಶ್ಲೋಕದಲ್ಲಿ ಹೋಲಿಸಿದ್ದಾರೆ. ಕಾಡು ಕುದುರೆ ಯಾವ ರೀತಿಗೆ ಅಂತ ಹೇಳಿದ್ರೆ, ಅದಕ್ಕೊಂದು ಬಿಟ್ಟ ತಕ್ಷಣ ಓಡುವುದು, ಯಾವುದೊಂದು ಗುರಿ ಇಲ್ಲ, ದಿಕ್ಕಿಲ್ಲ, ಓಡುವುದು ಒಂದೇ ಕೆಲಸ ಆಗಿರ್ತದೆ. ಹಾಗಾಗಿ ನಮ್ಮ ಇಂದ್ರಿಯಗಳು ಕೂಡ ಅಷ್ಟೇ. ನಾವು ಅದನ್ನು ಕಂಟ್ರೋಲ್ ಮಾಡದಿದ್ರೆ ನಮ್ಮ ದಾರಿ ಯಾವುದು ಕೂಡ ಕೇಳಲ್ಲ. ನಾವು ಹೋಗುವ ದಾರಿ ಬೇರೆದಾಗಿರ್ತದೆ, ನಡೆಯುವ ದಾರಿ ಬೇರೆ ಆಗಿರ್ತದೆ. ನಮ್ಮ ಖುಷಿ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇಂದ್ರಿಯಗಳನ್ನು ಯಾವುದಂತ ಹೇಳಿದ್ರೆ, ಇಂದ್ರಿಯಗಳು ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಕಣ್ಣು, ಮೂಗು, ನಾಲಿಗೆ, ಚರ್ಮ, ಮತ್ತೆ ನಮ್ಮದೊಂದು ಕಿವಿಗಳು. ಈ 5 ನಮ್ಮ ಇಂದ್ರಿಯಗಳನ್ನು ಯಾರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವರು ನಿಜವಾದ ಜ್ಞಾನಿ ಅಂತ ಹೇಳಿ ಶ್ರೀಕೃಷ್ಣರ ಹೇಳ್ತಿದ್ದಾರೆ. ಹೌದು, ಈಗ ನೋಡಿ, ಡಯಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಅಂದ್ರೆ ಏನೋ ಅತಿಯಾಗಿ ಫುಡ್ ಅಥವಾ ಏನೋ ಬಾಡಿಯಲ್ಲಿ ಆಚೆ ಈಚೆ ಆದಾಗ ನಾವು ದಪ್ಪ ಆಗ್ತೇವೆ. ನಾವೊಂದು ದಪ್ಪ ಆದಾಗ ಏನ್ ಮಾಡ್ತೇವೆ, ನಾಳೆಯಿಂದ ನಾನೊಂದು ಸಪೂರ ಆಗ್ಬೇಕು ಅಥವಾ ನಾನೊಂದು ಸಣ್ಣ ಆಗ್ಬೇಕು ಅಂತ ಅನ್ಕೋತೇವೆ. ಡಯಟ್ ಬೇಡ ಅಥವಾ ಈ ಎಣ್ಣೆ ಆಹಾರ ಪದಾರ್ಥಗಳನ್ನು ಬಿಡ್ಬೇಕು, ಜಂಕ್ ಫುಡ್ ಬಿಡ್ಬೇಕು ಅಂತ ಅನ್ಕೊಂಡಿರ್ತೇವೆ. ಯಾವುದೋ ಮಸಾಲೆ ದೋಸೆ ಪರಿಮಳ ಅಥವಾ ಯಾವುದೋ ಫ್ರೈ ಮಾಡೋ ಪರಿಮಳ ಬಂದಾಗ ನಾವು ನಮ್ಮ ಡಯಟ್ ಎಲ್ಲ ಮರ್ತೋಗಿ ತಿನ್ಲಿಕ್ಕೆ ಆರಂಭಿಸ್ತೇವೆ. ಅಷ್ಟೇ ಅಲ್ಲದೆ ನಮಗೆ ಯಾವುದೇ ಡಾಕ್ಟರ್ಗಳು ಹೇಳಿರ್ತಾರೆ, ಈ ರೀತಿಯ ಪದಾರ್ಥಗಳು ಸ್ವಲ್ಪ ದಿವಸ ಬಿಡ್ಬೇಕು ಅಂತ ಹೇಳಿ. ಆ ಪರಿಮಳ ಬಂದ ತಕ್ಷಣ ಅಥವಾ ಗಮನೆ ಬಂದ ತಕ್ಷಣ ನಾವು ಅದನ್ನು ತಿನ್ಲಿಕ್ಕೆ ಹೋಗ್ತೇವೆ. ಅಷ್ಟೇ ಅಲ್ಲದೆ ತುಂಬಾ ಜನ ಹೇಳ್ತವ್ರೆ, ಬೇರೆಯವರ ಅಂದ್ರೆ ನಮ್ಮ ಕೆಲಸ ಅಲ್ಲದಕ್ಕೆ ನಾವು ಕಿವಿ ಕೊಡುದು ಅದು ತಪ್ಪು. ಯಾಕಂದ್ರೆ ನಾವು ಕಿವಿ ಕೊಟ್ಟು ಏನ್ ಪ್ರಯೋಜನ? ಅದು ನಮ್ಗೆ ಬೇಡ ಆಗಿದ್ದಾದ್ರೆ ಅದು ತಗೊಂಡು ಕೂಡ ಅಥವಾ ಕಿವಿಗೆ ಹಾಕೊಂಡ್ ಕೂಡ ಪ್ರಯೋಜನ ಇರುದಿಲ್ಲ. ಹಾಗಾಗಿ ಅಂತದಕ್ಕೆ ನಾವು ಬೇಗ ಯಾರು ಕಿವಿ ಕೊಡ್ಬೇಡ, ನೀನ್ ಕೇಳ್ಬೇಡ, ಇದು ನಿನ್ನ ವಿಷಯ ಅಲ್ಲ ಅಂತ ಹೇಳುವಾಗ ನಾವು ಇನ್ನು ಬೇಗನೆ ಕೇಳ್ತೇವೆ. ನಂದೇ ಏನೋ ಹೇಳ್ಬೋದೇನೋ ಅಥವಾ ನನ್ ಬಗ್ಗೆನೇ ಏನೋ ಮಾತಾಡ್ತಾರೇನೋ ಅನ್ನೋ ನಮ್ಮ ಕಿವಿಗಳು ನೆಟ್ಟಾಗಿ ಆಗಿರ್ತದೆ. ಅಷ್ಟೇ ಅಲ್ಲದೆ ನಮ್ಮ ಚರ್ಮಕ್ಕೆ ಕೂಡ ಇಲ್ಲದವರು ಬಂದು ಮುಟ್ಟಿದಾಗ ಅಥವಾ ಯಾರೋ ಒಬ್ರು ನಮ್ಮನ್ನು ಸ್ಪರ್ಶಿಸಿದಾಗ ನಮ್ಮ ರೋಮಾಂಚನ ಆಗ್ತದೆ ಅಥವಾ ಒಂಥರ ಆಗ್ತದೆ. ಆಗ ಅದನ್ನು ಕೂಡ ನಾವು ಅಷ್ಟೇ ಅಲ್ಲದೆ ಮೂಗು ಕೂಡ ಅಷ್ಟೇ. ನಾವು ಕೆಟ್ಟದನ್ನು ಯಾವುದೇ ನಾವು ಈಗ ಓದ್ತಾ ಇರುವಾಗ ಯಾವ್ದೋ ಮನೆಯಲ್ಲಿ ಅಮ್ಮ ಏನಾದ್ರೂ ಸಾಂಬಾರ್ ಮಾಡುವಾಗ ಪರಿಮಳ, ಪಲಾವ್ ಮಾಡ್ತಿದಾರ ಅನ್ನುವಾಗ, ಏನೋ ಮಾಡ್ತಿದಾರ ಅನ್ನುವಾಗ ಅಥವಾ ಬಿರಿಯಾನಿ ಮಾಡ್ತಿರುವಾಗ ನಾವು ಓದುದನ್ನು ಬಿಟ್ಟು ನಮ್ಮ ಮೂಗು ಏನಂತದೆ, ಅಲ್ಲಿ ಮನೆಯಲ್ಲಿ ಏನೋ ಮಾಡ್ತಿದ್ದಾರೆ, ಅಲ್ಲಿ ಹೋಗುವ, ಈ ಓದುದೆಲ್ಲ ಬಿಡುವ ಅಂತ ಹೇಳಿ. ಅಷ್ಟೇ ಅಲ್ಲದೆ ಎಕ್ಸಾಮ್ ಸಂದರ್ಭದಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ, ಸಮಯ ಈಗ ವೇಳಾಪಟ್ಟಿ ಬಂದಿರ್ತದೆ, ಇನ್ನು 1 ವಾರ ಇದೆ, ನಾಳೆ ಓದಿದ್ರಾಯ್ತು ಅಥವಾ ನಾಡಿದ್ದು ಓದಿದ್ರಾಯ್ತು ಅಂತ ಹೇಳಿ. ನಾಳೆ ಗೇಮ್ ಆಡುವ, ಇನ್ನೊಂದು ಗೇಮ್ ಆಡುವ, ಮೊದ್ಲಿಗೆಲ್ಲ ಟೈಮ್ ಟೇಬಲ್ ಎಲ್ಲ ಹಾಕೊಂಡಿರ್ತೇವೆ. ಆದ್ರೆ ಓದ್ಲಿಕ್ಕೆ ನಮ್ಮ ಇಂದ್ರಿಯಗಳು ಬಿಡೋದಿಲ್ಲ. ಯಾಕಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡಿಲ್ಲ. ನಮ್ಮ ಇಂದ್ರಿಯಗಳು ಯಾವ ರೀತಿಯಾಗಿ ಕುಣಿಸ್ತವೆ, ನಾವು ಅದನ್ನು ಕುಣಿತಿದ್ದೇವೆ. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣರು ಹೇಳಿದ್ದಾರೆ,
ಈ ಒಂದು ನಮ್ಮ ಇಂದ್ರಿಯಗಳು ಏನಿರ್ತದ ಅದನ್ನ ಹಾವಾಡಿಸುವನು ಯಾವ ರೀತಿಯಾಗಿ ಹಾವನ್ನ ಆಡಿಸ್ತಾನೆ ಆ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನು ನಾವು ಆಡಿಸ್ಬೇಕೆ ಹೊರತು ಇಂದ್ರಿಯಗಳು ಆಡಿಸಿದಾಗೆ ನಾವು ಆಡಿಸಿದ್ರೆ ಅದು ಅಜ್ಞಾನಿಗಳ ಒಂದು ಜ್ಞಾನ ಅಂತ ಹೇಳಿ ಶ್ರೀಕೃಷ್ಣರು ಹೇಳಿದ್ದಾರೆ. ಹಾಗಾಗಿ ಎಷ್ಟೊಂದು ಒಳ್ಳೆಯ ಶ್ಲೋಕ ಅಥವಾ ಎಷ್ಟೊಂದು ಒಳ್ಳೆಯ ಸಂದೇಶ ಅಲ್ವಾ. ನಿಜ ಜೀವನದಲ್ಲಿ ನಮಗೆ ಆಗ್ತಿರುವಂತದ್ದೇ ನಾವು ಯಾಕೆ ಒಂದು ಜೀವನದಲ್ಲಿ ಯಶಸ್ಸು ಕಾಣ್ತಿಲ್ಲ ಅಂತ ಹೇಳೋದಕ್ಕೆ ಕಾರಣ ನಮ್ಮ ಇಂದ್ರಿಯಗಳೇ ಹೊರತು ಬೇರೆ ಯಾವುದಲ್ಲ. ನಾವು ಹೇಳಿರ್ತೇವೆ ನಾವು ದೇವರಿಗಷ್ಟು ನಂಬಿದ್ವಿ, ದೇವರಿಗೆ ಇಷ್ಟು ನಂಬಿದ್ವಿ, ನಮ್ದು ಯಾವುದೂ ಆಗ್ಲಿಲ್ಲ. ಕಾರಣ ಒಂದೇ, ನಾವು ಸರಿಯಾದ ಮಾರ್ಗದಲ್ಲಿ ಹೋಗಿಲ್ಲ ಅಥವಾ ಇಂದ್ರಿಯಗಳಾಗ ತಕ್ಕಂತೆ ನಾವು ಕುಣಿತಿದ್ದೇವೆ ಅಂತ ಹೇಳಿ ತಿಳ್ಕೊಬಹುದು. ಹಾಗಾಗಿ ಇನ್ನಾದರೂ ಎಚ್ಚೆತ್ತುಕೊಳ್ಳುವ, ನಮ್ಮ ಗುರಿ ಏನು, ಉದ್ದೇಶ ಏನು ಅನ್ನೋದು ಅದನ್ನು ಒಂದು ಅದೇ ರೀತಿಯಾಗಿ ಹೋಗ್ಬೇಕು. ಇವಾಗ ಮನಸ್ಸು ಹೇಳ್ತದೆ ಓದ್ಬೇಡ, ಇವತ್ತು ಚಳಿ ಇದೆ ಅಥವಾ ನಾಳೆ ಓದು, ಇನ್ನೂ ಟೈಮ್ ಇದೆಯಲ್ಲ ಎಕ್ಸಾಮಿಗೆ ಅಂತ ಹೇಳುವಾಗ ಇಂದ್ರಿಯಗಳೇ ಕುಣಿಬಾರ್ದು. ಹೊರತಾಗಿ ನನಗೆ ಟೈಮ್ ಇಲ್ಲ, ನಾನು ಓದ್ಲೇಬೇಕು ಅನ್ನೋ ಹಠ ನಮ್ಮಲ್ಲಿದ್ದಾಗ ಯಾವುದೇ ಒಂದು ನಮ್ಮದು ಒಂದು ಸಿದ್ಧಿ ಆಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇಂದ್ರಿಯಗಳಿಗೆ ನಮ್ಮ ಬಲಿಯನ್ನು ಕೊಡಬಾರ್ದು. ಹಾಗಾದ್ರೆ ಬನ್ನಿ ಶ್ಲೋಕ 60 ಏನ್ ಹೇಳ್ತದ ಅಂತ ಹೇಳಿ ತಿಳಿದುಕೊಳ್ಳೋಣ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತದೆ. ಎಷ್ಟೋ ವ್ಯಕ್ತಿಗಳಿಗೆ ಈಗ ನೋಡಿ ಓದ್ಬೇಕನ್ನುವಾಗ ತುಂಬಾ ಜನ ಸ್ಟಾರ್ಟಿಂಗ್ ನಮ್ಗೆ ಆಗುದಿಲ್ಲ, ನಿದ್ರೆ ಬರ್ತದೆ. ಅದೇನ್ ಹೇಳ್ತದೆ ಅಂತ ಹೇಳಿದ್ರೆ ನೀನು ಓದ್ಬೇಡ, ಇದು ನಿನ್ನ ಕಾರ್ಯ ಅಲ್ಲ ಅನ್ನೋದನ್ನ ಇಂದ್ರಿಯಗಳು ಹೇಳಿಕೊಡ್ತದೆ. ಯಾವನು ಛಲ ಬಿಡದೆ ಅಥವಾ ಯಾವನು ಛಲ ಬಿಡದೆ ಮುಂದೆ ಹೋಗ್ತಾನೆ ಅವನು ಯಶಸ್ಸಾಗ್ತಾನೆ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣರ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದಂತೆ, ಯಾರು ಸಾಧಿಸ್ಬೇಕು ವಿವೇಚನಂತಹ ಮನಸ್ಸು ಹೋಗ್ತಾರೆ ಅಂತಹ ವ್ಯಕ್ತಿಗಳನ್ನು ಸೆಳೆದುಕೊಳ್ಳುವುದೇ ಅಥವಾ ಹಿಂದೆ ಎಳೆಯುವುದೇ. ಈಗ ನಾವು ಹೇಳಿರ್ತೇವಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಮುಂದೆ ಹೋಗುವಾಗ ಕಾಲು ಎಳೆಯೋರು ತುಂಬಾ ಜನ ಇರ್ತಾರಂತ ಹೇಳಿ. ಹಾಗಾಗಿ ನಮ್ಮ ಇಂದ್ರಿಯಗಳು ನಾವು ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಹೊರತಾಗಿ ನೀನ್ ಇಲ್ಲೇ ಕೂರು, ಒಂದು ಜಡ ತರ, ಒಂದು ಆಲಸ್ಯ ತರ ಇರ್ತದೆ ನಮ್ಮ ಇಂದ್ರಿಯಗಳು. ಹಾಗಾಗಿ ನಾವು ಅದಕ್ಕೆ ಚಾಣಾಕ್ಷತನ ಸ್ವಲ್ಪ ಕೆಲಸ ಕೊಡ್ಬೇಕು ಇಂದ್ರಿಯಗಳಿಗೆ. ಯಾವತ್ತೂ ಕೂಡ ನೀನ್ ಮಾಡ್ಬೇಡ, ಇವತ್ತು ನಾನ್ ಹೇಳ್ದಾಗೆ ನೀನ್ ಕೇಳು ಅನ್ನೋ ಒಂದು ಮಟ್ಟಕ್ಕೆ ನಾವು ಬೆಳ್ಕೋಬೇಕು. ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಇದು ಮಾಡಬಾರ್ದು, ಇವತ್ತಿದು ತಿನ್ಬಾರ್ದು ಅಥವಾ ಇದನ್ನು ಇವತ್ತು ಮುಟ್ಟಬಾರ್ದು ಅನ್ನುವಾಗ ನಾವು ಅದನ್ನು ಒಂದು ಯಾವ ರೀತಿಯಾಗಿ ಅದನ್ನು ನಾವು ಒಂದು ಕಠಿಣದಲ್ಲಿ ಇಟ್ಟಿರ್ತೇವೆ ಅಂತ ಹೇಳ್ಬೋದು. ಹಾಗಾಗಿ ಈಗ ನಮಗೆ ಎಕ್ಸಾಮ್ ಬಂದಾಗ ಆ ಎಕ್ಸಾಮ್ ನಾವು ಅಟೆಂಡ್ ಮಾಡ್ಲೇಬೇಕು ಅನ್ನೋ ಮನಸ್ಥಿತಿ ಯಾವಾಗ ಇರ್ತದೆ ನೋಡಿ. ಹಾಗಾಗಿ ಈ ನಮ್ಮ ಕಂಟ್ರೋಲ್ ಮಾಡೋದು ಅಥವಾ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಏನ್ ಹೇಳ್ತಾರೆ ಎಲ್ಲ ಕೂಡ ಒಂದು ಆಗ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಶ್ರೀಕೃಷ್ಣರು ಅರ್ಜುನರಿಗೆ ಹೇಳುವಂತಹ ಉಪದೇಶ ನಮ್ಮ ಮನುಕುಲಕ್ಕೆ ಕೂಡ ತುಂಬಾ ಉಪಯುಕ್ತ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ಇಂತಹ ಶ್ಲೋಕ ಕೇಳಿ ತಮ್ಮ ಜೀವನವನ್ನು ತುಂಬಾ ಜನ ಬದಲಾಯಿಸಿಕೊಂಡಿದ್ದಾರೆ. ಹಾಗಾಗಿ ಒಂದು ರೀಲ್ಸ್ ಗಳನ್ನು ನೋಡಿ ನಾವು ತುಂಬಾ ಕಾಲಹರಣ ಮಾಡುತ್ತೇವೆ. ಅಷ್ಟೇ ಇಂತಹ ಒಂದು ಈ ಭಗವದ್ಗೀತೆ ನಾನು ಇಷ್ಟೊಂದು ಶ್ಲೋಕಗಳು ಮಾಡಿದ್ದೀನಿ. ಇದ್ರಲ್ಲೇ ನಾನು ಒಂದು ಏನೋ ಒಂದು ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ರೆ ಸಾವಿರಾರು ಜನ ಫಾಲೋವರ್ಸ್ ಆಗ್ತಿದ್ರು. ಒಳ್ಳೇದಕ್ಕೆ ಬೆಲೆ ಇಲ್ಲ ಅನ್ನೋದು ಇದೇ ಕಾರಣಕ್ಕೆ. ಹಾಗಾಗಿ ಏನ್ ಹೇಳುದು ಅಂತ ಹೇಳಿದ್ರೆ ಒಳ್ಳೆಯದನ್ನು ನಾವು ಯಾವತ್ತೂ ಕೂಡ ಅಷ್ಟೊಂದು ಅದಕ್ಕೆ ಟೈಮ್ ಕೊಡುದಿಲ್ಲ. ಹೊರತಾಗಿ ನಮಗೆ ಯಾವುದು ಬೇಡ, ಇದಕ್ಕೆ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾಗಿ ಏನ್ ಹೇಳ್ತಾರಂತ ಹೇಳಿ ನಮ್ಮ ಸಮಾಜ ಉದ್ಧಾರ ಆಗ್ಬೇಕಂತ ಹೇಳಿ ಕಮೆಂಟ್ಸ್ ಅಲ್ಲಿ ಬರೆದ್ರೆ ಸಾಕಾಗಲ್ಲ, ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ಲಿಕ್ಕೆ ಅಂತ ಹೇಳ್ಬೋದು.